ಎಂದಿನಂತೆ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಬಿಗ್ ಸೈಜಲ್ಲಿದ್ದಾವೆ. ಹಾಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಈ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಎಷ್ಟು ರೇಟ್ ಇರಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಶುಂಠಿ ರೇಟ್ನೂ ಕೂಡ ನೋಡೋಣ. ನಿನ್ನೆ ಬೆಳ್ಳುಳ್ಳಿ ರೇಟು 165 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇರಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 23/4/2025 ಬುಧವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ನಿನ್ನೆ ಶುಂಠಿ ರೇಟು ಟಾಪ್ ರೇಟು 25 ರೂಪೀಸ್ ಇತ್ತು. ಸೊ ಇವತ್ತು ಎಷ್ಟಿರಬಹುದು ಅಂತ ನೋಡೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 25 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2500 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಶುಂಠಿ ಕೂಡ ನೋಡಬಹುದು ನೀವು, ಫ್ರೆಶ್ ಆಗಿರುವಂಥ ಶುಂಠಿ ಇದೆ. ಹಾಗೆಯೇ ಇದಕ್ಕೆ 22 ರೂಪಾಯಿ kg ಇದೆ, 22 ರೂಪೀಸ್. ಇದು 1 ಕ್ವಿಂಟಲ್ಗೆ 2200 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಶುಂಠಿನ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ಅಮೌಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಇದಕ್ಕೂ ಕೂಡ 23 ರೂಪೀಸ್ ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಿದ್ರಲ್ವ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನು ಚೇಂಜಸ್ ಆಗಿಲ್ಲ, 25 ರೂಪೀಸೇ ಟಾಪ್ ರೇಟ್ ಇದೆ. ಸೊ ಹಾಗಾದರೆ ಇವಾಗ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 22 ರೂಪೀಸ್ ಇದೆ. ಇದು 1 ಕ್ವಿಂಟಲ್ಗೆ 2200 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಟಾಪ್ ರೇಟು ಸೊ 22 ರೂಪೀಸ್ ಆಗಿದೆ. ಸೊ ಬಿಗ್ ಸೈಜಲ್ಲಿದೆ, ಹಾಗೆ ರೌಂಡ್ ಶೇಪಲ್ಲಿದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 20 ರೂಪೀಸ್ ಇದೆ. ಇದು ಕೂಡ ಟಾಪ್ ರೇಟೇ ಆಗುತ್ತೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇದು ಕೂಡ ಸೈಜ್ಗಳು ಚೆನ್ನಾಗಿರೋ ಅಂಥ ಸೈಜೇ ಇದೆ. ಇದು ಕೂಡ 20 ರೂಪೀಸ್ ಇದೆ. ಇದು 1 ಕ್ವಿಂಟಲ್ಗೆ 2000 ಆಗುತ್ತೆ. ನಿಮಗೆ ಅರ್ಧ ಕ್ವಿಂಟಲ್ ಬೇಕು ಅಂದರೆ 50 kgಗೆ 1000 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನಿಮಗೆ ಅರ್ಧ ಅಂದರೆ 50 kg ಬೇಕಂದರೆ 800 ರೂಪಾಯಿ ಆಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನೋಡಬಹುದು ಆಲೂಗಡ್ಡೆ ಕೂಡ ನೀವು. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಸೈಜ್ಗಳನ್ನ ನೋಡ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಂಡು ನೀವು ತೊಗೊಳ್ಬಹುದು ಯಶವಂತಪುರ ಮಾರ್ಕೆಟ್ಗೆ ಬಂದರೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಬಂದುಬಿಟ್ಟು ಆಲೂಗಡ್ಡೆ 22 ರೂಪೀಸ್ ನಡೀತಾ ಇದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ. ಯಾಕಂದರೆ ನಿನ್ನೆ 20 ರೂಪೀಸ್ ಇತ್ತು, ಇವತ್ತು 22ಗೆ ಏರಿದೆ. ಸೊ ನೋಡಬಹುದು ನೀವು ಆಲೂಗಡ್ಡೆನ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 40 ರೂಪಾಯಿ kg ಇದೆ. ನೋಡಬಹುದು ಇದು ಅರ್ಧ ಕ್ವಿಂಟಲ್ ಅಂದರೆ 50 kgಗೆ 2000 ರೂಪೀಸ್ ಆಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ kg ಇದೆ. 75 ರೂಪೀಸ್ ಪರ್ kg ನಡೀತಾ ಇದೆ. ನೋಡಬಹುದು ಇದು ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು 55 ರೂಪಾಯಿ kg ಇದೆ. ಈ ಬೆಳ್ಳುಳ್ಳಿಗೆ 55 ರೂಪಾಯಿ ಇದೆ. ಮೀಡಿಯಮ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ 55 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 65 ರೂಪಾಯಿ kg ಇದೆ. ಸೊ ನೀವು ಬೇಕು ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ಬರಬಹುದು, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೈತರಾಗಿರಲಿ ಅಥವಾ ಗ್ರಾಹಕರಾಗಿರಲಿ, ನೀವು ಯಶವಂತಪುರ ಮಾರ್ಕೆಟ್ಗೆ ಒಂದು ಟೈಮ್ ಬರೋದ್ರಿಂದ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ರೇಟಲ್ಲಿ ನಾವು ಕೊಂಡ್ಕೊಬೇಕು, ಯಾವ ರೇಟಲ್ಲಿ ನಾವು ಮಾರಬೇಕು ಅನ್ನೋದು. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿ kg ಇದೆ. ನೋಡಬಹುದು ಬಿಗ್ ಸೈಜಲ್ಲಿದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರೂಪಾಯಿ kg ಇದೆ. ಇದು ಕೂಡ ಬಿಗ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ 85 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟು ಚೇಂಜಸ್ ಆಗಿದೆ. ಬೆಳ್ಳುಳ್ಳಿಯಲ್ಲಿ 165 ರೂಪಾಯಿ 1 kg ನಡೀತಾ ಇತ್ತು ನಿನ್ನೆ ಬೆಳ್ಳುಳ್ಳಿ. ಇವತ್ತು 80, 85, 90 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬೆಳ್ಳುಳ್ಳಿ ರೇಟ್ ಅಂತೂ ಚೇಂಜಸ್ ಆಗಿದೆ. ಸೊ ನೆಕ್ಸ್ಟು ನಾವು ಇವಾಗ ತುಂಬ ಮುಖ್ಯವಾಗಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇದಕ್ಕೆ ನಿಮಗೆ ಕೇವಲ 4 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 400 ರೂಪಾಯಿಗೆ 1 ಕ್ವಿಂಟಲ್ ಸಿಗುತ್ತೆ. ನೋಡಬಹುದು ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ 6 ರೂಪಾಯಿ ಇದೆ. ಮೀಡಿಯಮ್ ಸೈಜ್ ಇದೆ, ಪರವಾಗಿಲ್ಲ, ಬಟ್ 6 ರೂಪಾಯಿಗೆ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 600 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ನೋಡಬಹುದು ನೀವು. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಈ ಈರುಳ್ಳಿನ ನೀವು ಗಮನಿಸಬಹುದು, ಬಿಗ್ ಸೈಜಲ್ಲಿದೆ, ಆದರೆ ನಿಮಗೆ ಕೇವಲ 13 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ಗಮನಿಸಬೇಕಾಗುತ್ತೆ. ಇದು
11 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡ್ಕೊಳ್ಳಿ ಯಶವಂತಪುರ ಮಾರ್ಕೆಟ್ನ ರೇಟನ್ನ ನೀವು. ಇದು ಮೀಡಿಯಮ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ 11 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಚೆನ್ನಾಗಿ ಡ್ರೈ ಆಗಿದೆ ಕೂಡ ನಿಮಗೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಇದು ಕೂಡ ನೀವು ಗಮನಿಸಬಹುದು, ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಹಾಗೆ ಸೈಜ್ಗಳನ್ನ ನಿಮಗೆ ಎತ್ತಿ ಕೈಯಲ್ಲಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟು ಈ ಈರುಳ್ಳಿಗೆ 12 ರೂಪಾಯಿ kg ಇದೆ, 12 ರುಪೀಸ್ ಪರ್ kg. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಈರುಳ್ಳಿನ. ಸೊ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಎತ್ತಿ ಹಿಡಿಯುತ್ತಾ ಇದ್ದಾರೆ. ಇದು ನಿಮಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು. ಇದು 15 ರೂಪಾಯಿ kg ಇದೆ, 15 ರುಪೀಸ್. 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ರೈತರು ಕೂಡ ನೀವು ಬೆಳೆದಿರುವ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ತಂದು ಮಾರಬಹುದು. ಇದು 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಸೊ ರೈತರು ಯಾವ ರೀತಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 19 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಇದು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ 19 ರೂಪಾಯಿ ನಡೀತಾ ಇದೆ. ಸೊ ಬಿಗ್ ಸೈಜಲ್ಲಿ ಇರುವಂತಹ ಫ್ರೆಶ್ ಆಗಿರುವಂತಹ ಆನಿಯನ್ಗೆ 19 ರುಪೀಸ್ 1 kg ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಈರುಳ್ಳಿ 19 ರೂಪಾಯಿ ನಡೀತಾ ಇದೆ. ಸೊ ಯಾರಾದರೂ ಮಾರೋರು ಇದ್ರೆ ರೈತರು, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರಬಹುದು ನೀವು ಬೆಳೆದಿರುವಂತಹ ಬೆಳೆನ. ಇವಾಗಿನ ರೈಟು 19 ರೂಪಾಯಿ ನಡೀತಾ ಇದೆ. ಸೊ ಒನ್ ಆರ್ 2 ಡೇಸಲ್ಲೂ ಸೇಮ್ ರೇಟೇ ಇರುತ್ತೆ, ಜಾಸ್ತಿ ಏನು ಚೇಂಜಸ್ ಆಗಿಲ್ಲ. 1-2 ರೂಪಾಯಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಇದೇ ರೇಂಜೆಲ್ಲ ಇರುತ್ತೆ. ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ನ ರೇಟನ್ನು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡೈಲಿ ಹಾಕುವಂಥ ಅಪ್ಡೇಟು ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ನೀವು ಬರಬಹುದು. ಇವಾಗ ನಾವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೋಡೋಣ. 23 ಇವತ್ತು ಡೇಟು. ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರೈವಲ್ಸು ನಮ್ಮ ಯಶವಂತಪುರಕ್ಕೆ ಬಂದಿರುವಂಥದ್ದು ಆನಿಯನ್ನು 48,633 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 12,790 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 4,863 ಬ್ಯಾಗ್ಸ್ ಬಂದಿದೆ. ಜಿಂಜರು 685 ಬ್ಯಾಗ್ಸ್ ಬಂದಿದೆ. ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಇವಾಗ ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆನಿಯನ್ನು ಟಾಪ್ ರೇಟ್ನ ನೋಡ್ತಾ ಹೋಗೋಣ. ಕರ್ನಾಟಕ ಆನಿಯನ್ನು 15-16 ರೂಪಾಯಿ ಟಾಪ್ ರೇಟ್ ಇದೆ. ಹಾಗೆಯೇ ಮಹಾರಾಷ್ಟ್ರ ಆನಿಯನ್ನು 18-19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ರೈತರು ಯಾರಾದರೂ ಮಾರಬೇಕು ಅಂತ ಇದ್ದರೆ ಸೊ ತಗೊಬಂದು ಮಾರಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ನ ಒಂದು ಸರ್ತಿ ಗಮನಿಸ್ತಾ ಹೋಗೋಣ. ಪಟಾಪಟ ಅಂತ ಹೇಳ್ಬಿಟ್ಟು ಟಾಪ್ ರೇಟ್ನ ನೋಡೋಣ. ಶುಂಠಿ ನಿಮಗೆ 25 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಆಲೂಗಡ್ಡೆ 20-22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಬೆಳ್ಳುಳ್ಳಿ 80-85 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಹಾಗೆಯೇ ಈರುಳ್ಳಿ 19 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.